ತಗೊಂಬಿಡಿ ಹಿಂಗೆ. ನಿನ್ನ ಕೈ ಉದ್ದ ಆಯ್ತಾ? ಉದ್ದ ಆಯ್ತಾ? ಈ ಥರ ಮಾಡು, ಚೆನ್ನಾಗಿ ಗೊತ್ತಿದೆ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಏನಿವತ್ತು ಸಡನ್ನಾಗಿ ಬೇರೆ ಚಾನಲಲ್ಲಿ ಇದ್ದೀನಿ ಅಂತ ನಿಮ್ಗೆ ಅನಿಸಿರುತ್ತೆ. ಎಸ್, ಅಫ್ಕೋರ್ಸ್ ಜಬಿ ಅಣ್ಣ ಅವ್ರದ್ದು ಉರಗ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಇದೆ. ಅದು ನಮ್ಮ ಹುಗ್ಯಂ ಅರಣ್ಯ ವಲಯದಲ್ಲಿ ನಡೀತಾ ಇದೆ. ಜಬಿ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಿದ್ಯಾ? ನಾನು ಒಂದು 10 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಎಲ್ಲಿ ಎಲ್ಲಿ ನಿನಗೆ ಹಾವು ಇದೆಲ್ಲ ಇಂಟ್ರೆಸ್ಟ್ ಮಾಡಿ? ಹೂಗ್ಯದಲ್ಲೇ ನನಗೆ ಫಸ್ಟ್ ಆಫ್ ಆಲ್ ನಾನು ಹೂಗ್ಯದಲ್ಲೇ ಫಸ್ಟ್ ಹಾವು ಹಿಡಿದಿದ್ದು. ಅದು ಹೆಂಗೆ ಅನ್ನಿಸ್ತು ನಿಮಗೆ? ಅದು ಕನ್ನಿಯಮ್ಮನ ಮನೆ, ಕನ್ಯಾಮನ ಮನೆ. ಅದು ರೋಡ್ ಸೈಡಲ್ಲಿ ಹಳ್ಳದ ಮನೆ. ನಾನೇನು ಮಾಡಿದೆ, ಟೀ ಕುಡಿಯೋಕ್ಕೆ ಬಂದಾಗ ಈ ಹಾವುಗಳನ್ನ ಹೊಡೆಯೋಕ್ಕೆ ಮುಸಲ್ಮಾನರು ಹೊಡೆದು ಬಿಡ್ತಾರೆ ಯಾವ ಹಾವು ಕಂಡ್ರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೋದಾಗ ಹಾವನ್ನ ನೋಡಿದೆ. ಅದು ಹುಡುಕಿದೆ, ಹಾವು ಸಿಕ್ಕಿಲ್ಲ. ಆಮೇಲೆ ಒಂದು ಸೈಡಲ್ಲಿ ಮಲಗಿತ್ತು. ಹೋಗಿ ನೋಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಡು ಹೋದ ತಕ್ಷಣ ಹೆಡೆನ ತೆಗೆದುಬಿಡ್ತು ಸಡನ್ನಾಗಿ. ನಾಗರದವು ಹೆಡೆ ತೆಗೆದಾಗ ನನಗೆ ಅದ್ರಲ್ಲಿ ಇಷ್ಟ ಆತಂದರೆ ಹೆಡೆ. ಆ ಹೆಡೆ ಅದು ಸ್ವಲ್ಪ ಏನಂದರೆ ಒಳ್ಳೆ ವಯಸ್ಸು, ಒಂದು 4 ವರ್ಷದ ಹಾವು. ಅದು 4 ವರ್ಷದ ಹಾವು, ಆದರೆ ಅದು ಒಂಥರ ಮಿಂಚಿನಿಂದ ಹೊಳಿತಾಯಿತ್ತು. ಹೊಡೆಯೋಕ್ಕೆ ಮನಸ್ಸೇ ಬಂದಿಲ್ಲ ನನಗೆ. ಈ ಪ್ರಾಣ ಇದನ್ನು ತೆಗೆಯೋದು ಅಥವಾ ಬೇಡ, ಬೇಜಾರಾಯಿತು ನನಗೆ. ಆಮೇಲೆ ಏನು ಮಾಡಿದೆ, ಅದನ್ನೇ ಹ್ಯಾಂಡಲ್ ಮಾಡಿ ತೊಗೊಬಂದು ಚೀಲಿಕ್ಕೆ ಹಾಕಿದೆ. ಗೊತ್ತಿಲ್ಲದೇನೆ ನಾನೇನು ಮಾಡಿದೆ, ಹಿಡಿದೆ. ಫಸ್ಟು ಹಿಡ್ಕೊಂಡು ಬಂದಾಗ ಊರವರೆಲ್ಲ ಏನು ಬಾಲ ಹಿಡ್ಕೊಂಡು ಬಂದ್ಬಿಟ್ಟ ಅಂದರು. ಹಾವು ಹಿಡಿತಾನೆ ಈಗ ಹೇಳ್ಬೇಕಾ ನಮ್ಮ ಜನಕ್ಕೆ? ಒಂಥರ ಅವ್ರಿಗೊಂಥರ ಭಯ, ಒಂಥರ ಖುಷಿ. ಸ್ಕೂಲ್ ಮಕ್ಕಳೆಲ್ಲ ಬಂದರು. ಆಮೇಲೆ ನೋಡಿದೆ, ಚೀಲಕ್ಕೆ ಹಾಕ್ಕೊಂಡು ಆವಾಗಿಂದ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಹಾವಿದ್ರೆ ಜಬಿಗೆ ಫೋನ್ ಮಾಡಿ. ಆಮೇಲೆ ಮಾಡ್ತಾ ಹಂಗೆ ಸ್ವಲ್ಪ ಇಂಪ್ರೂವ್ ಆದೆ. ಆಮೇಲೆ ನನ್ನಿಂದ ನಾನು ಯಾರಿಗೂ ನೋಡಿ ಕಲ್ತಿಲ್ಲ. ಆಮೇಲೆ ಏನು ಮಾಡಿದ್ರು, ಫಾರೆಸ್ಟ್ ಆಫೀಸರು ಅವ್ರ ಪರಿಚಯ ಅದು. ಒಂದು ದೊಡ್ಡ ಹಾವು ಹಿಡಿದೆ, ಬಾಟ್ಲು ಒಳಗಡೆ ಹಾಕಿ ತೊಗೊಂಡೋಗಿ ಫಾರೆಸ್ಟ್ ಅಂಡ್ರಲ್ಲಿ ನಾವು ತೋರಿಸ್ಬೇಕು ಅಂತ ಎತ್ಕೊಂಡೋಗಿ ತೋರಿಸಿದಾಗ ಅವರೇನು ನಮಗೆ, ನೀವು ಸ್ನೇಕ್ ಹ್ಯಾಂಡಲ್ ಮಾಡ್ತಿದ್ರಲ್ಲ? ಹೌದು ಸರ್. ಸರಿ, ನಿಮ್ಮದು ಒಂದು ID ಕಾರ್ಡು, ಒಂದು ಆಧಾರ್ ಕಾರ್ಡು ಕೊಡಿ, ಫೋಟೋ ಕೊಡಿ, ನಿಮಗೆ ನಮ್ಮ ಕಡೆಯಿಂದ ಕಿಟ್ಟು, ಶೂಸು ಇದೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಎಲ್ಲ ತೊಗೊಂಡೋಗಿ ಕೊಟ್ಟಾಗ ಒಂದು 15 ದಿನ ಆದಮೇಲೆ ಒಂದು ಶೂ ಮತ್ತು ನಮ್ಮ ಸೇಫ್ಟಿ ಕಿಟ್ ಎಲ್ಲ ಕೊಟ್ಟರು ನನಗೆ. ಆಮೇಲೆ ಪರವಾಗಿಲ್ಲ, ನಮ್ಮ ಹೂಗ್ಯದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯವರು ಭಾಳ ಸಪೋರ್ಟ್ ಮಾಡಿದ್ರು. ಅಲ್ಲ, ಮಾಡಲೇಬೇಕು. ಯಾಕೆಂತಂದರೆ ಈಗ ಇಲ್ಲಿ ಇರೋರೇ ಕಡಿಮೆ ಸಂಖ್ಯೆ. ನನಗೆ ಗೊತ್ತಿರಂಗೆ ಕುಳ್ಳಿಯಾಕ ಒಬ್ರು ಹಿಡಿಬೋದೇನೋ ಹಾವು. ಇಲ್ಲ, ಹಿಡಿತಾ ಇಲ್ಲ ಕೆಳಗಡೆ ಈಗ ಬಿಟ್ಬಿಟ್ರು. ಅದು ಬಿಟ್ರೆ ನೀನೇ ಅನಿಸುತ್ತೆ, ಇನ್ಯಾರು ಆ ವಿಡಿಯೋರು ಯಾರೂ ಇಲ್ಲ ಅಂತ. ಯಾರೂ ಇಲ್ಲ ಈಗ ಅಲ್ವಾ? ಸೊ ಹಂಗಾಗಿ ಅವುಗಳ ರಕ್ಷಣೆ ಮಾಡೋಕ್ಕೆ ನಿನ್ನನ್ನು ರಕ್ಷಣೆ ಮಾಡೋಂಥದ್ದು ಅರಣ್ಯ ಇಲಾಖೆ ಕರ್ತವ್ಯ. ಅರ್ಥ ಆಯ್ತಾ? ಅವ್ರು ಮಾಡಲಿ. ತುಂಬ ಥ್ಯಾಂಕ್ ಯು ಸರ್ ನೀವು ಮಾಡಿರೋದಕ್ಕೆ. ಯಾಕೆಂದರೆ ನೋಡಿ, ಈ ಹಳ್ಳದ ಕುಳಿನಲ್ಲಿ ಹಾವುಗಳು ಎಷ್ಟು ಇಂಪಾರ್ಟೆಂಟು, ಅದನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಈಗ ಗೊತ್ತಾಯ್ತು. ಈಗ ಯಾರು ಸಾಯ್ಸಕ್ಕೆ ಹೋಗಲ್ಲ. ಇಲ್ಲ, ಮರಿ ಇದ್ರು ಜಬಿಯಣ್ಣ ಎಲ್ಲಿದ್ದೀರಾ ಫೋನ್ ಮಾಡ್ತಾರೆ. ಮತ್ತೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಚಾನಲ್ಲೆಲ್ಲ ನಂಬರ್ ಹಾಕಿದ್ದು, ಡೋಂಟ್ ಕಿಲ್ ಜಸ್ಟ್ ಕಾಲ್. ಇನ್ಸ್ಟಾದಲ್ಲೂ ಅಷ್ಟೇ, ಡೋಂಟ್ ಕಿಲ್ ಜಸ್ಟ್ ಕಾಲ್ ಆಗ್ತಾ ಇದ್ದೀನಿ. ಆಮೇಲೆ ನನ್ನ ಗಾಡಿ ಮೇಲೂ ಅಷ್ಟೇ ನಂಬರ್ಗಳು ಬಂದು. ಮೊನ್ನೆ 3 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಗಾಡಿ ಮೇಲೆ ನೋಡ್ಬಿಟ್ಟು ಸ್ನೇಹಿತರಿಗೆ, ಅಣ್ಣ ಇಷ್ಟು ಹಾವುಗಳು ಹಿಡ್ದಿದ್ಯಾ ಅನ್ನೋರು. ಹೌದಪ್ಪ, ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಆಮೇಲೆ ನಂಬರ್ ಏನಕ್ಕೆ ಹಾಕ್ತೀನಿ ಅಂದರೆ, ಗಾಡಿ ಮೇಲೆ ಸಪೋಸ್ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ನೋಡ್ಕೊತಾರೆ, ನೋಡ್ಕೊಂಡೆಲ್ಲ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಏನೋ ಜಬಿ ಅಣ್ಣ ಮಾಡು. ಯಾಕಂದರೆ 4 ಹಾವುಗಳಲ್ಲಿ ವಿಷ ಜಾಸ್ತಿ. ಕೋಬ್ರಾ, ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ. ಅದು ಬಿಟ್ರೆ ರಸಲ್ ವೈಪರ್. ಹೌದು. ಅದು ಬಿಟ್ರೆ ಕಟ್ ಮಂಡ್ಲ ಅಂದರೆ ಕಾಮನ್ ಕ್ರೇಟ್. ಅದು ಬಿಟ್ರೆ ಉರಿ ಮಂಡ್ಲ, ಗರ್ಗಸ ಮಂಡ್ಲ, ರಕ್ತ ಮಂಡ್ಲ, ಇಂಥ ಹಾವುಗಳಿವೆ. ಏನು ಮಾಡ್ತಾರೆ ಜನ, ಕಾಮನ್ ಕ್ರೇಟ್ ಇದೆಯಲ್ವಾ, ಕಾಮನ್ ಕ್ರೇಟ್ನ ಏನು ಮಾಡ್ತಾರೆ ಅಂದರೆ, ಇನ್ನೊಂದಿದೆ ಉಲ್ಫ್ ಸ್ನೇಕ್. ಅದೇನು ಆಗಲ್ಲ, ನಾನ್ ವೆನಮ್, ಅದು ಕಡಿಯೋದೇ ಇಲ್ಲ. ಉಲ್ಫ್ಗೂ ಕಾಮನ್ ಕ್ರೇಟ್ಗೆ ಕಂಪೇರ್ ಮಾಡಿದ್ರೆ 2 ವಿಷಕಾರಿ ಹಾವೆ ಅಂತ ನಾವು ತಿಳ್ಕೊತೀವಿ. ಬಟ್ ಉಲ್ಫನ್ನ ಹ್ಯಾಂಡಲ್ ಮಾಡಿದಾಗ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಉಲ್ಫ ಇದು ಕಾಮನ್ ಕ್ರೇಟ್ ಕನ್ಫ್ಯೂಸ್ ಮಾಡ್ಕೋತಾರೆ. ಉಲ್ಫಲ್ಲೂ ಮತ್ತು ಕಾಮನ್ ಕ್ರೇಟಲ್ಲೂ ಸೇಮ್ ಟ್ಯಾಟೋ, ಅದು ಬ್ಲ್ಯಾಕ್ ಇರುತ್ತೆ, ಇದು ಬ್ರೌನು, ಆಮೇಲೆ ಕಲರ್ಗಳು ಇರ್ತದೆ. ಇದೇನಾಗುತ್ತೆ ಅಂದರೆ ಡಬಲ್ ಬೆಂಡ್ ಇರ್ತದೆ, ಅದರಲ್ಲಿ ರಿಂಗ್ ಡಬಲ್ ಇರ್ತದೆ. ಕಾಮನ್ ಕ್ರೇಟ್ಗೆ ಡಬಲ್ ರಿಂಗ್ ಇರ್ತದೆ. ಇದು ರಾತ್ರಿ ಸಂಚಾರಿ ಪ್ರಾಣಿ ಕಾಮನ್ ಕ್ರೇಟ್. ಉಲ್ಫ್ ಅಷ್ಟೇ, ಈ ಹಲ್ಲಿ ಮೊಟ್ಟೆ, ಇಲಿಗಳನ್ನು ಇಂಥದನ್ನ ತಿನ್ನುತ್ತೆ. ಹ್ಯಾಂಡಲ್ ಮಾಡುವಾಗ ಅಷ್ಟೇ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು. ಉಲ್ಫ್ ಒಂದ್ಸರಿ ಬೈಟ್ ಆಯಿತು,
ನಿಂಗೆ ಉಲ್ಫ್ ಬೈಟ್ ಆದ್ರೆ ಏನು ತೊಂದರೆ ಇಲ್ಲ. ಏನಿಲ್ಲ ತೊಂದರೆ ಕನ್ಫ್ಯೂಸ್ ಮಾಡ್ಕೊಂಡು ಕಾಮನ್ ಕ್ರೇಟ್ ಅಂತ ಕಟ್ಸ್ಕೊಂಡ್ಬಿಟ್ರೆ ತೊಂದರೆ ಹೋಯ್ತು ಮುಗೀತು. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಆಮೇಲೆ. ಈಗ ನೋಡು ಕಿರಣ್ ಯಾವುದ್ರಲ್ಲಿ ನಾಗರಧಾವಲ್ಲಿ ರಿಮೋಟ್ ಆ್ಯಕ್ಷನ್ ವೆನಮ್. ಈಗ ಕೊಳಕ್ಮಂಡಲದಲ್ಲಿ ನಿರೋಟ್ ಆ್ಯಕ್ಷನ್. ಅಣ್ಣ ಸುಮಾರು ತಿಳ್ಕೊಬಿಟ್ಟಿದ್ಯಾ ಅಣ್ಣ. ಸೂಪರ್, ಬೇಕಿದ್ದು. ಯಾಕಂದ್ರೆ ನೀನು ಜನನ ಎಜುಕೇಟ್ ಮಾಡಬೇಕು ಅಂದರೆ ಈ ವಿಚಾರ ಗೊತ್ತಿರಬೇಕು. ಫಾರೆಸ್ಟಿಂದ ಒಂದು ಬುಕ್ ಕೊಟ್ಟಿದ್ದಾರೆ ನನಗೆ, ಎಲ್ಲ ಇಂಗ್ಲೀಷ್ಲೇ ಇದೆ ಕಿರಣ್. ಇಲ್ಲ ನಾವು ಏನು ಮಾಡ್ತೀನಿ ಅಂದರೆ ಇಂಗ್ಲೀಷ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊತೀನಿ, ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅದಷ್ಟೆಲ್ಲ ಓದ್ಕೊತೀಯ. 9th ಓದಿದ್ದೀನಲ್ವ, ಸ್ವಲ್ಪ ಈಸಿ ಆಗ್ತದೆ. ಮಾಡೋಣ, ಒಳ್ಳೇದಾಗಲಿ. ಈ ಕಾಡು ಕುಳಿನಲ್ಲಿ ನಿನ್ನ ಹೆಸರು ಪಸರಿಸ್ಲಿ ಚೆನ್ನಾಗಿ, ಸರಿನಾ? ಅಲ್ಲ ಒಳ್ಳೇದು ಮಾಡಲಿ ಅಷ್ಟೇ, ಇನ್ನೇನಿಲ್ಲ. ಸೊ ಜಬ್ಬಿ ಅಣ್ಣನ ಚಾನಲ್ನ ನನ್ನ ಮುಖ ನೋಡ್ಬಿಟ್ಟು ಏನಾದ್ರು ನೀವು ಬಂದಿದ್ದರೆ ನಮ್ಮ KKF ಆಗಿದ್ದರೆ ಈ ಚಾನಲ್ಗೂ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಅಂತಲೇ ಏನಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಹಾಕಿದ ಕೆಲಸಗಳನ್ನ ಇಲ್ಲಿಯೂ ಕೂಡ ಅವ್ರು ಯೂಟ್ಯೂಬಲ್ಲಿ ಹಾಕ್ತಾರೆ. ಒಳ್ಳೆಯದಾಗಿ ಜಬ್ಬಿ ಅಣ್ಣ. ಓಕೆ, ಥ್ಯಾಂಕ್ ಯು. ಡನ್. ಎಸ್, ಸಬ್ಸ್ಕ್ರೈಬ್ ಮಾಡಿ, ಜಬ್ಬಿ ಅಣ್ಣಂಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನಮ್ಮ ಕಿರಣ್ KKF ಫ್ಯಾಮಿಲಿಯಿಂದ ನಂದೊಂದು ರಿಕ್ವೆಸ್ಟ್ ಏನಂದರೆ, ಇನ್ನೂ ಆದಷ್ಟು ಸಪೋರ್ಟ್ ಮಾಡಿ ಯಾರಿಗೆ, ನಮ್ಮ ಕಿತ್ತಾಡಿ ಕಿರಣ್. ಇರಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಡನ್.